ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸುಜಾತ. ಸೊ ನಾನಿವತ್ತು ಒಂದು ಸನ್ರೈಸ್ ಅನ್ನೋ ಕಂಪನಿಯಿಂದ ಆನ್ಲೈನ್ ಟ್ಯೂಟರ್ ಜಾಬ್ ರೋಲನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವುದೇ ಆದಂಥ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗಿರಲ್ಲ, ಫ್ರೆಷರ್ಸನ್ನು ಅಪ್ಲೈ ಮಾಡ್ಬೋದು. ಸೊ ನೀವು 3.6 LP ಆ ಥರ ಅಂದರೆ 3,60,000ವರೆಗೂ ನೀವು ಆರಾಮಾಗಿ ಅರ್ನ್ ಮಾಡ್ಕೋಬೋದು. ಸೊ ಇದು ಫುಲ್ ಟೈಮ್ ರಿಮೋಟ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಸೊ ಯಾವ ಥರ ಅಪ್ಲೈ ಮಾಡೋದು, ಏನು ಪ್ರೊಸೀಜರು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸೊ ಇದಾಗಿದೆ ಸನ್ರೈಸ್ ಕಂಪನಿಯವರ ಆನ್ಲೈನ್ ಟ್ಯೂಟರ್ ಅನ್ನುವಂಥ ಒಂದು ಜಾಬ್ ರೋಲ್ನ ಪೋರ್ಟ್ಫೋಲಿಯೋ. ಸೊ ನೋಡ್ತಾ ಇದ್ದೀರಾ ನೀವು. ಎಲಿಜಿಬಿಲಿಟಿ ಫ್ರೆಷರ್ಸ್ ಆಗಿರಬಹುದು, ಅಂಡರ್ ಗ್ರ್ಯಾಜುಯೇಟ್ನೂ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಏನೇನಿದೆ ಅದನ್ನು ನೋಡೋಣ ಬನ್ನಿ. ಸೊ ಏನು ಅಂತಂದರೆ ಇವ್ರದ್ದು ಡೀಟೇಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತಂದರೆ ಡೆಲಿವರ್ ಎಂಗೇಜಿಂಗ್ ಇಂಟರ್ಯಾಕ್ಟಿವ್ ಆನ್ಲೈನ್ ಲೆಸನ್ಸ್. ಸೊ ಇವರು ಮ್ಯಾಥ್ಸ್ ಅಥವಾ ಇಂಗ್ಲೀಷ್ ಸ್ಟೂಡೆಂಟ್ಸಿಗೆ ಟೀಚ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಏನು ಅಂದರೆ ನೀವು ಇಫ್ ಯು ಆರ್ ಗುಡ್ ಎಟ್ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್, ಸೊ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಸ್ಟೇ ಅಪ್ ಟು ಡೇಟ್ ಆನ್ ದ ಲೇಟೆಸ್ಟ್ ಟೀಚಿಂಗ್ ಮೆಥಡಾಲಜೀಸ್ ಆ್ಯಂಡ್ ಕರಿಕ್ಯುಲಮ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ರಿಕ್ವೈರ್ಮೆಂಟ್ಸ್ ಏನು ಅಂತಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎಜುಕೇಷನ್ ಅಂದರೆ BEd ಆಗಿರ್ಬೋದು. BEಡಲ್ಲಿ ಇಂಗ್ಲೀಷು, ಮ್ಯಾಥ್ಸ್ ಅಥವಾ ರಿಲೇಟೆಡ್ ಫೀಲ್ಡ್ಸಿಗೆ ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು. ಆ್ಯಂಡ್ ನೀವು ಸ್ಟ್ರಾಂಗ್ ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಆಮೇಲೆ ಟೀಚಿಂಗ್ ಸ್ಕಿಲ್ಸ್ ಇರಬೇಕು ಇನ್ ಮ್ಯಾಥ್ಸ್ ಅಥವಾ ಇಂಗ್ಲೀಷ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಆನ್ಲೈನ್ ಅಥವಾ ಕ್ಲಾಸ್ ರೂಮ್ ಎರಡರಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಇಫ್ ನಾಟ್ ಫ್ರೆಷರ್ಸ್ ಆದರೂ ಓಕೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಪ್ರೊಫಿಷಿಯನ್ಸಿ ಇನ್ ಯೂಸಿಂಗ್ ಆನ್ಲೈನ್ ಟೀಚಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಬೆನಿಫಿಟ್ಸ್ ಏನು ಅಂತಂದರೆ ಸ್ಯಾಲ್ರಿ ಚೆನ್ನಾಗಿರುತ್ತೆ, ಕಾಂಪಿಟೇಟಿವ್ ಸ್ಯಾಲ್ರಿ ಇರುತ್ತೆ. ಕ್ಲಿಕ್ ಆನ್ ಪಿಕಪ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಮೇಲು, ಮೊಬೈಲ್ ನಂಬರು, ನೇಮು, ಲಾಸ್ಟ್ ನೇಮು, ಆಮೇಲೆ ಜೆಂಡರು ಆ್ಯಂಡ್ ಆರ್ಗನೈಸೇಷನ್ ನೇಮು, ಕಾಲೇಜ್, ನೀವು ಫ್ರೆಷರ್ಸಾ ಅಥವಾ ಎಕ್ಸ್ಪೀರಿಯನ್ಸ್ಡಾ, ಯಾವ ಇಯರ್ ಪಾಸ್ಡ್ ಔಟು, ಸೊ ಅದನ್ನೆಲ್ಲ ನೀವು ಡೀಟೇಲ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಕೋರ್ಸ್ ಡ್ಯೂರೇಷನ್ ಏನು, ಇಷ್ಟೆಲ್ಲ ಡೇಟಾ ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಆದಮೇಲೆ ನಿಮಗೆ ಒಂದು ಇಮೇಲ್ ಮುಖಾಂತರ ಅವರು ಇಂಟರ್ವ್ಯೂ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ಅಪ್ಲೈ ಮಾಡಿ ಆ್ಯಂಡ್ ಇಂಟರ್ವ್ಯೂ ಅಟೆಂಡ್ ಆಗಿ ಸೆಲೆಕ್ಟ್ ಆದರೆ ನಿಮಗೆ ಇಮೇಲಿಂದ ಸೆಲೆಕ್ಟೆಡ್ ಇದಿರೋ ಇಲ್ವೋ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಜಾಬ್ ಅಪ್ಡೇಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನ್ನ ಸಬ್ಸ್ಕ್ರೈಬರ್ಸನ್ನು ಜಾಸ್ತಿ ಮಾಡಿಕೊಡಿ. ಥ್ಯಾಂಕ್ ಯು ಸೊ ಮಚ್.